ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಸಂಘರ್ಷ ಆಗಾಗ್ಗೆ ಎದ್ದು ವಿವಿಧ ಮುಖಗಳಲ್ಲಿ ಹೊರಕ್ಕೆ ಬರುತ್ತಿರುತ್ತದೆ. ಈಗ ಮಾನ್ಯ ಮುಖ್ಯಮಂತ್ರಿಯವರ ಪುತ್ರ ಯತೀಂದ್ರ ಅವರ ಸಾರಥಿ ಸಿದ್ದರಾಮಯ್ಯನವರು ಹೊಸ ಲೆಕ್ಕಾಚಾರಕ್ಕೆ ಅವರು ನಾಂದಿ ಹಾಕ್ತಾ ಇದ್ದಂಗಿದೆ. ಐ ಆಮ್ ವೆರಿ ಸರ್ಪ್ರೈಸ್ಡ್. ಯಾಕಂದರೆ ಅಧ್ಯಕ್ಷರು ಹೇಳ್ತಾರೆ ಡಿಸಿಪ್ಲಿನ್ನಲ್ಲಿ ಯಾವನಾದರೂ ಕೊಟ್ಟರೆ ನೋಟಿಸ್ ಕೊಟ್ಬಿಟ್ಟು ಮನೆಗೆ ಕಳಿಸ್ಬಿಡ್ತೀನಿ ಅಂತ. ನೋಟಿಸ್ ತಗೊಂಡವರೆಲ್ಲ ಅದ್ಯಾರ ರಾಮನಗರದವರು ಯಾರ್ಯಾರ ಅವರೆಲ್ಲ ತಗೊಂಡವರೆಲ್ಲ ಅಲ್ಲೇ ಲೋಕಲಲ್ಲಿ ಹೋಗ್ಬಿಟ್ಟು ಕ್ಲೀನಾಗಿ ಕಟ್ಟಾಕ್ಸಿ ಬ್ಯೂಟಿಫುಲ್ಲಾಗಿ ಗ್ಲಾಸಲ್ಲಿ ಹಾಕ್ಬಿಟ್ಟು ಮನೇಲಿ ಇಟ್ಕೊಂಡಿದ್ದಾರಂತೆ. ಯಾಕೆ ಅಂತ ತೋರ್ಸೋಕ್ಕೆ ಫ್ಯೂಚರಲ್ಲಿ. ಆವಾಗ ಮಾತಾಡಿದ್ದಕ್ಕೆ ನೋಟಿಸ್ಸಾ ಏನೂ ಆಗಲಿಲ್ಲ ನೋಡು ಹೆಂಗೆ ಅದ್ರ ಇಟ್ಕೊಂಡಿದ್ದಾರಂತೆ. ಅದಕ್ಕೆ ಇವರು ಮಾತಾಡಿದ್ದಾರೆ. ಮೋಸ್ಟ್ಲಿ ಏನಂತ ಮಾತಾಡಿದ್ದಾರೆ, ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅನ್ನೋ ಥರ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವ್ರ ನಂತರ ಅವ್ರ ಪಕ್ಷವನ್ನು ಮುನ್ನಡೆಸ್ತಾರೆ ಅಂತ ಇವರು ಬಿಟ್ಟರು. ಪವರ್ ಶೇರಿಂಗ್ ಗದ್ದಲದ ನಡುವೆ ಈ ಪರ್ಯಾಯ ನಾಯಕತ್ವದ ದಾಳ ಉರುಳಿಸಿದ್ದಾರೆ ಅಂತ ಕೆಲವರು. ಯಾವ ದಾಳನೂ ಇಲ್ಲ, ಪಗಡೆನೂ ಇಲ್ಲ. ದಾಳ ಪಗಡೆ ಆಡೋಕ್ಕೆ ಗ್ರೌಂಡ್ ಇದ್ರೆ ತಾನೆ ಇವ್ರ ಹತ್ರ. ಒಳ್ಳೆ ಕತೆ. ಸತೀಶ್ ಜಾರಕಿಹೊಳಿ ನಾಯಕತ್ವ ಇದೆ, ಇರಬಹುದು. ಯಾಕೆ ಯತೀಂದ್ರ ಹತ್ರನೇ ನಾಯಕತ್ವ ಇರಬಹುದು ಅಂತ ಮೈಸೂರು ಜನ ಹೇಳ್ತಿರ್ತಾರೆ. ಅವ್ರಿಗಿಂತ ಸಮರ್ಥರು ಬೇಕಾ ಹೇಳ್ತಾರಪ್ಪ. ಹಂಗನ್ಬಿಟ್ಟು ಎಲ್ಲರೂ ತೊಡಗಿ ಸೇವ್ ಮಾಡ್ತೀರಾ? ಆಗಲ್ಲ. ಅದು ಇರಲಿ. ಬೆಳಗಾವಿ ಜಿಲ್ಲೆ ಕಾರ್ಯಕ್ರಮದಲ್ಲಿ ಮಾತಾಡಿಸಿ ನಮ್ಮ ತಂದೆಯವರು ರಾಜಕೀಯದ ಕೊನೆಯ ಘಟ್ಟದಲ್ಲಿದ್ದಾರೆ. ರಾಜಕೀಯದ ಕೊನೆಯ ಘಟ್ಟದಲ್ಲಿ ಇಲ್ಲಪ್ಪ ಯತೀಂದ್ರ ಸಾಹೇಬ. ಚುನಾವಣಾ ರಾಜಕಾರಣದಲ್ಲಿ ನಿಮ್ಮ ಅಪ್ಪ ದೂರ ಹೋಗ್ತಾರೆ. ಅರ್ಥ ಆಯ್ತಲ್ವಾ? ರಾಜಕಾರಣದಲ್ಲಿ ಹಿ ವಿಲ್ ರಿಮೈನ್. ನನ್ನ ಲೆಕ್ಕಾಚಾರದಲ್ಲಿ ಭಗವಂತ ಅವರಿಗೆ ಕೊಡೋ ಆರೋಗ್ಯದ ಆಧಾರದ ಮೇಲೆ 2 ಎಲೆಕ್ಷನಲ್ಲಿ ಕ್ಯಾಂಪೇನ್ ಮಾಡ್ತಾರೆ ಅವ್ರು. ಇನ್ನು ನನ್ನ ಲೆಕ್ಕಾಚಾರದಲ್ಲಿ ಭಗವಂತ ಆರೋಗ್ಯ ಅವ್ರ ಆರೋಗ್ಯದ ವಿಚಾರದಲ್ಲಿ ಇರುತ್ತೆ ಅದು. ಹಾಗಾಗಿ ರಾಜಕೀಯದ ಕೊನೆಘಟ್ಟ ಅಲ್ರಪ್ಪ. ಅವರೇ ಹೇಳಿಲ್ಲ, ಇವ್ರು ಹೇಳ್ಬಿಟ್ರು. ಈ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶಕರ ಅಗತ್ಯ ಇದೆ. ಕಾಂಗ್ರೆಸ್ನಲ್ಲಿ ಭಾಳ ಜನಕ್ಕೆ ಮಾರ್ಗದರ್ಶನ ಎಲ್ಲ ಬೇಕಿಲ್ಲ. ಏನು ಸತೀಶ್ ಜಾರಕಿಹೊಳಿ ಮಾದರಿಯಾಗಿ ನಮ್ಮ ನಡೆಸ್ಬೋದು. ಆ ಮಾತು ಸಂಚಲನ ಸೃಷ್ಟಿಸ್ತಾ ಇದ್ದಂಗೆ ಸ್ಪಷ್ಟನೆಗೆ ಬಂದರು. ಅದು ಹಾಗೆ, ಅದು ಜಾಡಿಸಿ ಒದ್ಬಿಡೋದು. ಒದ್ದ ಮೇಲೆ ಪಬ್ಲಿಕ್ ರಿಯಾಕ್ಷನ್ ಹೆಂಗೆ ಬರುತ್ತೆ ಅಂತ ನೋಡೋದು. ಪಬ್ಲಿಕ್ಕು ಏನು ಚೆನ್ನಾಗಿ ಒದ್ದ ಅಂದರೆ ಸಾರ್ ನೋಡ್ಕೊಳಂಗೆ ಕೊಟ್ಟ ಸಾರ್, ಅವನು ಸರಿಯಾಗಿ ಮಾಡ್ದ ಅಂದರೆ ನಾನೇ ಒದ್ದಿದ್ದು, ನಂಗೆ ಗೊತ್ತಿತ್ತು, ಅದಕ್ಕೆ ಒದ್ದೆ ಅವನಿಗೆ. ಪಬ್ಲಿಕ್ ಮಾನ ಮರ್ಯ ನಾಚಿಕೆ ಇಲ್ಲ, ಒದೆಯಕ್ಕೆ ಹೋಗ್ತಾನಂತೆ. ಇವನ್ದೇನ್ರಿ ಬಣ್ಣ, ಇವನೇ ಸಗಣಿಲಿ ಬಿದ್ದಿದ್ದಾನೆ, ಇವನು ಬಂದು ಇನ್ನೊಬ್ರಿಗೆ ಒದಿತಾನಂತೆ ಅಂತ ಬಾಯ್ಬೋದು. ಅಕಸ್ಮಾತಾಗಿ ಕಾಲು ಟಚ್ ಆಗಿಬಿಡ್ತು. ನಾನು ಹೇಳಿದ ಹಾಗಲ್ಲ, ಅದು ಹಂಗಲ್ಲ, ಅದು ಕಾಲು ಟಚ್ ಆಗೋಯ್ತು ಅಷ್ಟೇ. ಇದು ಅಷ್ಟೇ. ಹೇಳಿದ್ರು ಹೆಂಗೆ ಬರುತ್ತೆ ನೋಡೋಕ್ಕೆ ಹೋದರು. ಆಮೇಲೆ ಅದಕ್ಕೊಂದು ಸ್ಪಷ್ಟೀಕರಣ ಕೊಟ್ಟರು. ಏನು ಸ್ಪಷ್ಟೀಕರಣ ನೋಡಿ, ನಾನು ರಾಜಕೀಯ ಉತ್ತರಾಧಿಕಾರಿ ಬಗ್ಗೆ ಹೇಳಿಲ್ಲ, ಸೈದ್ಧಾಂತಿಕ ಉತ್ತರಾಧಿಕಾರಿ ಅಂತ ಅಂದರು. ಕಾಂಗ್ರೆಸ್ಸಲ್ಲಿ ಸೈದ್ಧಾಂತಿಕ ಉತ್ತರಾಧಿಕಾರಿ ಅಂತ ಇಲ್ಲವೇ ಇಲ್ಲ. ಅಧಿಕಾರದ ಉತ್ತರಾಧಿಕಾರಿಗಳಿದ್ದಾರೆ ರಾಜಕೀಯವಾಗಿ ಅಷ್ಟೇ. ಸೈದ್ಧಾಂತಿಕವಾಗಿ ಉತ್ತರಾಧಿಕಾರಿ ಕಾಂಗ್ರೆಸ್ನಲ್ಲಿ ಇಲ್ಲ. RSS ಅಲ್ಲಿದೆ ಸೈದ್ಧಾಂತಿಕವಾಗಿ ಉತ್ತರಾಧಿಕಾರಿ ಯಾರಾಗ್ತಾರೆ ಅಂತ. BJPಲಿ ಇರ್ಬೋದು ಬೇಕಾದ್ರೆ ಒಂದು ಸ್ವಲ್ಪ ಮಟ್ಟಿಗೆ, ಕಮ್ಯುನಿಸ್ಟಲ್ಲಿ ಇರ್ಬೋದು ಸ್ವಲ್ಪ ಮಟ್ಟಿಗಲ್ಲ, ಲಾರ್ಜ್ಲಿ. ಸೈದ್ಧಾಂತಿಕವಾದ ಉತ್ತರಾಧಿಕಾರಿಗಳು ಯಾರು ಅನ್ನೋಕ್ಕೆ ಕಾಂಗ್ರೆಸ್ಸಲ್ಲಿ ಇದೊಂದು ಬೋಳೆ ಥಿಯರಿ. ಈ ಡಾಕ್ಟ್ರು ಸುಮ್ಮನೆ ಬಿಡ್ತಾ ಇರೋದು ರೈಲನ್ನು. ಯಾವ ಸೈದ್ಧಾಂತಿಕ ಅನ್ನೋದು ಕಾಂಗ್ರೆಸ್ದು ಇಲ್ಲ. ಕಾಂಗ್ರೆಸ್ಸಲ್ಲಿರೋದು ಅಧಿಕಾರದ ಉತ್ತರಾಧಿಕಾರತ್ವ. ನೀವು ನಿಮ್ಮ ತಂದೆ ಹೆಸರಲ್ಲಿ ನೀವು ಬಂದಿರೋಂಗೆ ಇನ್ಯಾರೋ ಬರ್ತಾರೊಬ್ರು. ಆ ಥರ ಬರಬಾರ್ದು, ಬರಬೇಕು ಅನ್ನೋದು ಡಿಬೇಟ್ ಎಲ್ಲ ನಂದಿದು. ಇನ್ನು ಮಾರ್ಮಿಕವಾಗಿ ಕೆಲ ಸಂದೇಶ. ಬೆಳಗ್ಗೆ DKC ಅಲ್ಲೇ ಏನು ಮಂತ್ರಾಲಯಕ್ಕೆ ಹೋಗಿದ್ರಂತೆ. ಅವ್ರು ಅಲ್ಲೇ ದರ್ಶನ ಎಲ್ಲ ಮಾಡ್ಕೊಂಡ್ರಂತೆ. ಮಾಡ್ಕೊಂಡ್ಮೇಲೆ ಅವರೆಲ್ಲ ಭಾಷಣ ಮಾಡಿದ್ರು, ವ್ಯಕ್ತಿ ಪೂಜೆ ಬೇಡ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂದರು. ಆಮೇಲೆ ಬೇಕಾದ್ರೆ ನೀವು ಅವ್ರನ್ನೇ ಕೇಳ್ಕೊ ಹೋಗಿ ಅಂದರು. ಯಾರನ್ನ? ಯತೀಂದ್ರನ. ಫುಲ್ ಈ ಮಧ್ಯದಲ್ಲಿ ಇನ್ನೊಂದು ಸಂಚಲನ ನಡೆದೋಗಿದೆ. ಅದೇನೆಂದು ಸಾಮಾಜಿಕ ಜಾಲತಾಣದಲ್ಲಂತೆ ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕರು ಯಾರು? ಉತ್ತರ ಈಗ ಸಿಕ್ಕಿದೆ. ಅದುವೇ ಏಕೈಕ ನಾಯಕ ಪ್ರಿಯಾಂಕ ಖರ್ಗೆ ಅಂತೆ. ಇದು ಪ್ರಿಯಾಂಕ ಖರ್ಗೆನ ಮುಳುಗಿಸ್ಬಿಡಕ್ಕೆ ಅವರ ಸುತ್ತಮುತ್ತಲಿರುವಂತಹ ಒಂದಿ ಮಾಗದರು ಮಾಡ್ತಿರೋ ಕಚಡ ಕೆಲಸನೋ ಅಥವಾ ಸೀರಿಯಸ್ ಆಗಿ ಮಾಡ್ತಾ ಇದ್ದೀರೋ ನನಗಿನ್ನೂ ಗೊತ್ತಿಲ್ಲ. ಫಸ್ಟು ಪ್ರಿಯಾಂಕ ಖರ್ಗೆ ಶುಡ್ ಅಸರ್ಟ್ ಆ್ಯಂಡ್ ಬಿಕಮ್ ಹಿಸ್ ಡಿಸ್ಟ್ರಿಕ್ಟ್ ಲೀಡರ್. ಆಮೇಲೆ ಅಹಿಂದ ಸ್ಟೇಟು ಎಲ್ಲ ನನಗೆ ಗೊತ್ತಿಲ್ಲ ಇದು ಯಾರು ಮಾಡ್ತಿದ್ದಾರೋ. ಮೋಸ್ಟ್ಲಿ ಪ್ರಿಯಾಂಕನ ಮುಗಿಸ್ಬಿಡೋಣ ಅಂತ ಅವ್ರ ಸುತ್ತಲೂ ಇರುವಂತಹ ನಯವಂಚಕರು ಮಾಡ್ತಿರುವಂಥ ಕೃತ್ಯ ಇರಬಹುದು. ಗೊತ್ತಿಲ್ಲ. ಎಸ್.
ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿನ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಮತ್ತೆ ಯಾವಾಗ್ಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗ್ಬಾರ್ದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನು ಹೇಳಿದೀವಿ, ಪಾರ್ಟಿ ಏನು ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು. ತಂದೆಯವರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥವ್ರು, ಕಾಂಗ್ರೆಸ್ ಜಾತ್ಯತೀತ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರೋರು. ಅದೇ ಸಿದ್ಧಾಂತಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಸೈದ್ಧಾಂತಿಕನೂ ರಾಜಕೀಯನೂ, ಆದ್ರೆ ಅದನ್ನ ಆಯ್ಕೆ ಮಾಡೋ ಅಧಿಕಾರ ಕಾಂಗ್ರೆಸ್ನಲ್ಲಿ ಯಾರಿಗಾದ್ರೂ ಇದೆಯಾ? ಫಸ್ಟ್ ಆಫ್ ಆಲ್ ಯಾರು ನೆಕ್ಸ್ಟ್ ಚೀಫ್ ಮಿನಿಸ್ಟ್ರು ಅನ್ನೋದನ್ನು ಇತ್ಯರ್ಥ ಮಾಡೋಕ್ಕೆ ಸೈದ್ಧಾಂತಿಕವಾಗಿ ಆದರೂ ಆಗಲಿ, ರಾಜಕೀಯವಾಗಿ ಆದರೂ ಆಗಲಿ, ಯತೀಂದ್ರ ಈಸ್ ನೋ ಬಡಿ. ಹೂ ಈಸ್ ಯತೀಂದ್ರ? ಇಸ್ ಎ ಗುಡ್ ಮ್ಯಾನ್. ಸಿದ್ದರಾಮಯ್ಯವ್ರ ಮಗ, ಎಲ್ಲ ಸರಿಯಪ್ಪ. ಹೂ ಆರ್ ಯು ಟು ಡಿಸೈಡ್ ದ್ಯಾಟ್? ಆಯ್ಕೆಯ ಪವರ್ ಇದೆಯಾ? ನಿಮ್ಗೆ ಅಧಿಕಾರ ಇಲ್ಲ, ನಂಬರ್ 1. ನಂಬರ್ 2, ಅಧಿಕಾರವನ್ನು ಹಂಚ್ಕೋಬೇಕಾ ಹಂಚ್ಕೋಬಾರ್ದಾ ಅನ್ನೋಂತಹ ಒಪ್ಪಂದ ಆಗಿದೆಯೋ ಆಗಿಲ್ವೋ, ಇದು ಪ್ರಾಥಮಿಕವಾಗಿ ಗೊತ್ತಿರೋದು 3 ಜನಕ್ಕೆ. ಒಂದು ಸಿದ್ದರಾಮಯ್ಯ, ಒಂದು ಡಿ ಕೆ ಶಿವಕುಮಾರ್, ಒಂದು ಹೈಕಮಾಂಡಲ್ಲಿ ಯಾರೋ, ಅವ್ರು ಯಾರೋ ನಂಗೆ ಗೊತ್ತಿಲ್ಲ. ಅದು ಖರ್ಗೆನೋ, ವೇಣುಗೋಪಾಲೋ, ರಾಹುಲ್ಲೋ, ಪ್ರಿಯಾಂಕಾನೋ, ಸೋನಿಯಾನೋ ನಂಗೆ ಗೊತ್ತಿಲ್ಲ. ಅವ್ರು ಮೂರು ಅವ್ರು ಬಂದು ಅವ್ರ ಮನೆಯಲ್ಲಿ ಯತೀಂದ್ರ ಕೈಯಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಸುರೇಶ್ ಹತ್ರ ಶಿವಕುಮಾರ್ ಅವರು ಹೇಳ್ಕೊಂಡಿದ್ರೆ ಅವ್ರಿಗೆ ಗೊತ್ತಿರ್ಬೋದು ಅಷ್ಟೇ. ಅಲ್ಲಲ್ಲೇ ಇರುತ್ತೆ. ಓಕೆ, ಒಂದು ವೇಳೆ ಈ ಒಪ್ಪಂದ ಪ್ರಕಾರ ಇಲ್ಲ, ಡಿವೈಡ್ ಆಗಲ್ಲ ಇದು ಅಧಿಕಾರ ಹಂಚಿಕೆ ಅನ್ನೋದಾಗಿದ್ದಿದ್ರೆ, ಆ ನಿರ್ಧಾರ ಹೈಕಮಾಂಡಲ್ಲಾಗಿ ಜಾರಕಿಹೊಳಿ ತಂದು ಬಿಡೋಣ ಅನ್ನೋ ನಿರ್ಧಾರ ಆಗೋಗ್ಬಿಟ್ಟಿದ್ರೆ ಅದು ಡಿ ಕೆಗೂ ಗೊತ್ತಾಗದೇ ಇರಲ್ಲ. ಏನು ಡಿ ಕೆ ಏನು ಬಕ್ರಾನ? ಡೋಂಟ್ ಅಂಡರ್ ಎಸ್ಟಿಮೇಟ್ ಹಿಮ್ ಟೂ ಮಚ್. ಏನು ಬಕ್ರಾ ಅನ್ಕೊಂಡಿದ್ದೀರಾ? ಅವ್ರಿಗೆ ಗೊತ್ತಿರಲ್ವಾ ಅದು ಸತೀಶ್ ಜಾರಕಿಹೊಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಇವರು ಅಂತ? ಮತ್ತೆ ಹಾಗಾಗಿ ಅದು ಆಗಿರಲ್ಲ. ನಂಬರ್ 3, ನವೆಂಬರಲ್ಲೋ ಡಿಸೆಂಬರಲ್ಲೋ ಅದು ಆದರೆ, ಅಥವಾ ಫೆಬ್ರವರಿಯಲ್ಲೋ ಜನವರಿಯಲ್ಲೋ ಆದರೆ, ನಾನು ಈಗಲೇ ಹೇಳ್ತಾ ಇದ್ದೀನಿ, ಆದರೆ ಅಧಿಕಾರ ಹಂಚಿಕೆ ಟೀಕೆನ ಬಿಟ್ಟು ಮಾಡೋಕ್ಕೆ ಈ ಕಾಂಗ್ರೆಸ್ ಹೈಕಮಾಂಡ್ಗೆ ಆಗಲ್ಲ. ಬರೆದಿಟ್ಕೊಳ್ಳಿ, ಆ ಹಂತದಲ್ಲಿದೆ, ಬರೆದಿಟ್ಕೊಳ್ಳಿ. ಇವತ್ತಿನ ಸ್ಥಿತಿಗತಿಯಲ್ಲಿ ಕಾಂಗ್ರೆಸ್ ಕ್ಯಾನ್ ನಾಟ್ ಇಗ್ನೋರ್ ಡಿ ಕೆ, ಹ್ಯಾಸ್ ಟು ಮೇಕ್ ಹಿಮ್ ದ ಚೀಫ್ ಮಿನಿಸ್ಟರ್. ಆದರೆ ಆ ಪರಿಸ್ಥಿತಿ ಬಂದ್ರೆ, ನಾನು ಅಷ್ಟೇ ಹೇಳ್ತಿರೋದು, ನನಗೆ ಗೊತ್ತಿಲ್ಲ ಅದೇನಾಗಿದೆಯೋ. ದಟ್ ಸಿಚುಯೇಷನ್ ಅನ್ನ ಡಿ ಕೆ ಹ್ಯಾಸ್ ಕ್ರಾಸ್ಡ್. ಕಾಂಗ್ರೆಸ್ ಹೈಕಮಾಂಡ್ ಈ ಹಂತದಲ್ಲಿ ಡಿ ಕೆನ ಇಗ್ನೋರ್ ಮಾಡಿ ಇನ್ನೇನೋ ಮಾಡ್ತೀವಿ ಅಂತ ಕೈ ಸುಟ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ. ಮತ್ತು ಆ ತಾಕತ್ತು ಶಕ್ತಿ ಅವ್ರಿಗಿದೆ ಅಂತ ನಂಬಿಕೆ ನನಗಿಲ್ಲ. 100% ಇದು ಬರ್ಕೊಳ್ಳಿ, ಬೇಕಾದ್ರೆ ಗ್ಯಾರಂಟಿ. ಆದರೆ ನಾ ಹೇಳ್ತಿರೋದು, ಹಾಗಿದ್ಮೇಲೆ ಇವ್ರು ಯಾಕೆ ಈ ತರ ಹೇಳೋದು ಸರ್? ದಲಿತ ದಾಳ ದೇ ಆರ್ ಮೇಕಿಂಗ್ ಅನ್ ಅಟೆಂಪ್ಟ್, ಕ್ಯಾನ್ ಬಿ ಎ ಕಾಂಪ್ರಮೈಸ್ ಕ್ಯಾಂಡಿಡೇಟ್ ಥರ ಆ್ಯಂಟಿ ಡಿ ಕೆ ಫೋರ್ಸಸ್ಸು ಒಂದು ಪ್ಲ್ಯಾನ್ ಹಾಕ್ತಾ ಇದ್ದಾರೆ. ಅದೇನಪ್ಪ ಅಂದರೆ ಡಿ ಕೆನ ಅವಾಯ್ಡ್ ಮಾಡಿ ಬೇರೆ ಯಾರನ್ನಾರು ತರಬೋದಾ, ಸಿದ್ದರಾಮಯ್ಯ ಬದಲಾವಣೆ ಆದ್ರೂ ಆಗದೇ ಇರೋ ಹಂಗೆ ನೋಡ್ಕೋಬೋದಾ ಅಂತ ಒಂದು ಅಟೆಂಪ್ಟು. ಅದಾಗಲಿಲ್ಲ ಅನ್ನೋದ್ರೆ ಬೇರೆ ಯಾರನ್ನಾರು ತರಣವಾ ಅನ್ನೋದು ಅಟೆಂಪ್ಟ್. ಅದು ಇದರಲ್ಲಿ ಯಾರಿಗೂ ಏನು ಸಂದೇಶ ಇಲ್ಲ ಅಷ್ಟೇ. ಇದರಲ್ಲಿ ಯಾರಿಗೂ ಏನು ಸಂದೇಶ ಇಲ್ಲ, ಇದೇನಿಲ್ಲ. ಇದೆಲ್ಲ ಸ್ವಾರ್ಥ. ಸಂದೇಶನೂ ಇಲ್ಲ, ದೇಶನೂ ಇಲ್ಲ. ದೇಶವೇ ಇಲ್ಲದ ಕಾಂಗ್ರೆಸ್ಗೆ ಇನ್ನು ಸಂದೇಶ ಏನು ಬಂತು? ಏನು ಕಾಂಗ್ರೆಸ್ ಸಿದ್ಧಾಂತ ಇವತ್ತು? ಏನ್ರಿ ಕಾಂಗ್ರೆಸ್ ಸಿದ್ಧಾಂತ? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಬರ್ಟ್ ವಾದ್ರಾನ ಬೈಯುವಂತಿಲ್ಲ. ಸಿದ್ಧಾಂತ ನಂಬರ್ 1. ನಂಬರ್ 2, ಸಾಧ್ಯವಾದಷ್ಟು ಮೈನಾರಿಟಿಯ ಹೆಸರಿನಲ್ಲಿ ಮುಸ್ಲಿಮರನ್ನು ಓಲೈಸಬೇಕು. ನಂಬರ್ 3, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ವಾರದಲ್ಲಿ 2 ಬಾರಿಯಾದರೂ ಮೋದಿಯನ್ನು ಮತ್ತು ಬಿಜೆಪಿಯನ್ನು ಕ್ಯಾಕರಿಸಿ ಉಗಿಯಬೇಕು. ಅದು ಕೆಲವರಿಗೆ ಪೇಟೆಂಟ್ ಆಗ್ಬಿಟ್ಟು ಅದೆಲ್ಲ ಬೇರೆ ವಿಚಾರ. ಉಗಿಯಬೇಕು, ಉಗಿದರೆ ಸಿದ್ಧಾಂತ ಪಾಲನೆ ಆಗ್ತಾ ಇದೆ ಅಂತ ಅರ್ಥ. ಉಗಿಯಬೇಕು. ನಂಬರ್ 4, ಇದು ಸಾಲದೆಂಬಂತೆ ಆಗಾಗ್ಗೆ ಹಿಂದೂಗಳನ್ನು ಕ್ಯಾಕರಿಸಿ ಉಗಿಯಬೇಕು. ಹಿಂದೂಗಳು, ಹೌದೌದು,
ಉಗಿಯಬೇಕು. 5ನೇದು, ಸಾಧ್ಯವಾದಷ್ಟು ಜಾತಿಗಳ ಹೆಸರಿನಲ್ಲಿ ಸಮಾಜವನ್ನು ಒಡಿತಾ ಇರಬೇಕು, ಅವರವರ ವೈಯಕ್ತಿಕ ಕ್ಷೇತ್ರ ಲಾಭಗಳಿಗೆ ಅನುಕೂಲವಾಗಿ. ಇದನ್ನೆಲ್ಲ ಮಾಡ್ಕೊಂಬಂದಿದ್ರಿಂದ ಈಗ ಇದೇ ಕಾಂಗ್ರೆಸ್ ಸಿದ್ಧಾಂತ, ಇನ್ಯಾವ ಸಿದ್ಧಾಂತವೂ ಇಲ್ಲ ಕಾಂಗ್ರೆಸ್ಸಲ್ಲಿ. ಕಾಸು ಹೊಡ್ಕೋ ಎಲ್ಲ ಪಾರ್ಟಿ ಥರ ಅವ್ರದ್ದು ಅಷ್ಟೆ. ಸುಮ್ಮನೆ ಏನು ಕಾಂಗ್ರೆಸ್ ಸಿದ್ಧಾಂತ? ಯಾವುದ್ರಿ ಕಾಂಗ್ರೆಸ್ ಸಿದ್ಧಾಂತ ಹೇಳಿ ನೋಡೋಣ. ಇತ್ತು ಕಾಂಗ್ರೆಸ್ಸಲ್ಲಿ ಸಿದ್ಧಾಂತ ಇರಲಿಲ್ಲ ಅಂತಲ್ಲ, ಇತ್ತು. ಸುಮ್ಮನೆ ಸೆಕ್ಯುಲರ್ ಎಲ್ಲರೂ ಒಂದೇ ಅಂತ ಮಾತಾಡ್ತಿರ್ಲಿಲ್ಲ. ಪಾಲನೆಯನ್ನು ಮಾಡುವ ಕಾಲ ಇತ್ತು, ಇಲ್ಲೇ ಇಲ್ಲ ಅಂತ ಅಲ್ಲ. ನಮ್ಮ ಮನೆಯಲ್ಲಿ ನೋಡಿದ್ದೀನ್ರಯ್ಯ, ನೀವು ಎಷ್ಟು ಜನ ಯಾವನವನು ಕಾಂಗ್ರೆಸ್ ಸಿದ್ಧಾಂತ ಎಲ್ಲ ಮಾತಾಡ್ತೀರಿ ನೀವೆಲ್ಲರೂ ಬಂದು ನೀವುಗಳು. ನಾವು ನೋಡಿದ್ದೀವಿ ಇದನ್ನೆಲ್ಲ ಚಿಕ್ಕ ಹುಡುಗರಿದ್ದಾಗಲಿಂದಾನು. ನಮ್ಮ ಮನೆಗಳಲ್ಲಿ ನಡೀತಾ ಇದ್ದಂಥ ಚರ್ಚೆಗಳಲ್ಲಿ ನಾವು ಕೇಳಿಸ್ಕೊಂಡಿದ್ದೀವಿ ಇದನ್ನೆಲ್ಲ. ಅದೇನೇನು ಇತ್ತಿತ್ತು ಅವ್ರುಗಳಿಗೆ ಅಂತ. ಅಲ್ಲಿ ದೇರ್ ವಾಸ್ ನೋ ಕಮ್ಯುನಿಟಿ. ಈಗೇನಾಗಿದೆ, ಒಬ್ಬರನ್ನ ಮೆಚ್ಚಿಸೋಕ್ಕೆ ಇನ್ನೊಬ್ಬರನ್ನ ಬೈತೀರಿ ಕೂತ್ಕೊಂಡು. ಕಾಂಗ್ರೆಸ್ನವ್ರು ಕೆಲಸವಿಲ್ಲ ನಿಮಗೆ 3 ಹೊತ್ತುವೆ. ಈಗ ನೆಕ್ಸ್ಟ್ ಬರುತ್ತಲ್ಲ, ಯಾರು ಚೆನ್ನಾಗಿ ಬೈತಾರೆ, ಈಗ ಹರಿಪ್ರಸಾದ್ ಟೈಪು. ಏನು ವೈರಿಗಳು ಬೇಕಾ ಬೇರೆಯವರು ಕಾಂಗ್ರೆಸ್ಗೆ? ಯಾಕೆ ಓಟ್ ಹಾಕಬೇಕು ಹಿಂದೂಗಳು ಹರಿಪ್ರಸಾದ್ ಮುಖ ನೋಡಿಕೊಂಡು? ಯಾಕೆ ಓಟ್ ಹಾಕಬೇಕು? ವೈ ಶುಡ್ ದೇ ವೋಟ್? ಅದಕ್ಕೆ ಜಾತಿಗೆ ಹೋಗ್ತಾರೆ. ಅವರೇನು ಜನರ ಮುಂದೆ ಹೋಗಿ ಹೋಲ್ ಕಾನ್ಸೆಪ್ಟ್ ಆಫ್ ಕಾಂಗ್ರೆಸ್ ಇಸ್ ಟು ಕಿಲ್ ದ ಹಿಂದೂ ಸೊಸೈಟಿ ಬೈ ಕಾಸ್ಟ್. ಅದವರ ಅಜೆಂಡಾ ಅಷ್ಟೇ, ಅದು ಅಜೆಂಡಾ. ಒಪ್ಕೋತೀನಿ ಬೇಕಾರೆ. ಸುಮ್ಮನೆ ಯತೀಂದ್ರ ಅವರು ಪ್ರತಿಪಾದನೆ ಮಾಡೋದು ಬೇರೆ, ಬಟ್ ನನ್ನ ಅಥಾರಿಟೇಟಿವ್ ಹೀಗೆ ಆಗತ್ತೆ ಅಂತ ಹೇಳಕ್ ಬರಲ್ಲ ಅಂತ ನನ್ನ ವಾದ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ರಾಜ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಆರ್ಎಸ್ಎಸ್ ಕದನ ತಾರಕಕ್ಕೇರಿದೆ. ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ದೆಹಲಿಯಲ್ಲಿ ಮಾತನಾಡ್ತಾ ಆರ್ಎಸ್ಎಸ್ ಟೀಕಿಸುವ ಭರದಲ್ಲಿ ಹಿಂದೂಗಳನ್ನ ಕೆರಳಿಸಿದ್ದಾರೆ. ಗಣೇಶ ಹಬ್ಬದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಡಿಜೆ ಹಾಕೊಂಡು ಎಣ್ಣೆ ಹಾಕೊಂಡು ಮಸೀದಿ ಚರ್ಚ್ ಮುಂದೆ ಡ್ಯಾನ್ಸ್ ಮಾಡ್ತಾರೆ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟರು. ದೊಣ್ಣೆ ಹಿಡಿದು ಪಥಸಂಚಲನ ಯಾಕೆ ಮಾಡಬೇಕು? ದೊಣ್ಣೆ ಹಿಡಿಯದೆ ಪರೇಡ್ ಮಾಡೋಕ್ಕಾಗಲ್ವಾ? ಯಾರು ಬೇಡ ಅಂದವರು? ಆರ್ಎಸ್ಎಸ್ ನೋಂದಣಿಯಾಗಿಲ್ಲ, ಆದರೂ ಎಲ್ಲಿಂದ ಹಣ ಬರುತ್ತೆ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಇದರ ಮಧ್ಯೆ ಗಣವೇಶ ಧರಿಸಿ ಪಥಸಂಚಲನಕ್ಕೆ ಹೋದವರನ್ನ ಸಸ್ಪೆಂಡ್ ಮಾಡಲಾಗಿದೆ. ನೋಡಿ, RSS ಅನ್ನುವಂಥದ್ದು ಯಾವುದೇ ಒಂದು ರಾಜಕೀಯ ಪಕ್ಷ, ಅದೊಂದು ದೇಶದ ಸಂಘಟನೆ, ದೇಶದ ಒಂದು ಶ್ರೇಷ್ಠತೆಯನ್ನು ಸಾರುವಂತಹದ್ದು, ದೇಶದ ಅಭಿಮಾನವನ್ನ ಜನರಲ್ಲಿ ಮೂಡಿಸುವಂತಹ ಒಂದು ಸಂಸ್ಥೆ ಅದು. ಆ ನಿಟ್ಟಿನಲ್ಲಿ ಇದಕ್ಕೆ ಯಾವುದೇ ತರಹದ ನಿರ್ಬಂಧ ಅಥವಾ ರಾಜಕೀಯ ಹಿನ್ನೆಲೆ. ಜೈಷೆ ಮೊಹಮ್ಮದ್ ಅರ್ಜಿ ಬರುತ್ತೆ ನಾಳೆ ನಾಳಿದ್ರಲ್ಲಿ, ಕ್ಲಿಯರ್ ಮಾಡಿ ಕೊಡಿಪ್ಪ. ಲಷ್ಕರ್ ಎ ತೊಯ್ಯಿಬಾದ್ ಬರುತ್ತೆ, ಕೊಡಿ, ಕ್ಲಿಯರ್ ಮಾಡಿ. ನಿಮ್ಮ ದತ್ತುಪುತ್ರರು ತಾನೆ, ಕೊಡಿ. ಅವ್ರಿಗೆ ಮಾಡಿದೆ ಇನ್ಯಾರಿಗೆ ಮಾಡ್ತಾರೆ? ಇನ್ನು ಚಿತ್ತಾಪುರದಲ್ಲಿ ಅದು ಭೀಮ್ ಆರ್ಮಿ ಅನ್ನೋರು, ಇದು ಚಿತ್ತಾಪುರದ RSS ಪಥಸಂಚಲನ ನಿಲ್ಲಿಸಿ, ಇಲ್ಲದೆ ನಾವು ಮಾಡ್ತೀವಿ. ಹೆದರ್ಸ್ಬೇಡಿ, ನೀವು ಮಾಡಿ, ಇಲ್ಲದೆ ನಾವು ನಿಲ್ಲಿಸ್ಬಿಡ್ತೀವಿ. ನೀವು ಮಾಡಿ, ನೀವು ಕೇಳೋದು ನೀವು ಕೇಳಿ, ನೀವು ಮಾಡಿ. ಏನು ಹೆದರ್ಸೋದೇನದ್ರಲ್ಲಿ? ನೀವು ಮಾಡಿಬಿಟ್ರೆ ನಾವು ಮಾಡಿಬಿಡ್ತೀವಿ. ಮಾಡಿ. ನೀವು ಮಾಡೋಕ್ಕೆ ಸರ್ವ ರೀತಿಯಲ್ಲೂ ಸ್ವತಂತ್ರರು ಮತ್ತು ಅರ್ಹರು ಮತ್ತು ಅಧಿಕಾರ ಇದೆ ನಿಮಗೆ. ಅವ್ರಿಗೆ ಕೊಡಬೇಡಿ ಅನ್ನೋ ಹಕ್ಕೆ. ನೀವು ಯಾರು ಅದನ್ನು ಹೇಳೋಕ್ಕೆ? ನೀವು ಮಾಡದೆ ನಿಲ್ಲಿಸಿದ್ರೆ ನಾವು ನಿಲ್ಲಿಸ, ಅವ್ರು ನಿಲ್ಲಿಸಲ್ಲ. ನೀವು ನಿಲ್ಲಿಸ್ಬೇಡಿ, ನೀವು ಮಾಡಿ, ಮುಂದುವರಿಸಿ ಅಷ್ಟೇ. ಹರಿಪ್ರಸಾದ್ಗೇನ್ರಿ ಏನು ಬೇಕಾದ್ರೂ ಹೇಳ್ತಾರೆ ರೀ. ಅವ್ರಿಗೇನು ಕಳ್ಕೊಳ್ಳೋದು ಏನಿದೆ ರೀ ಅವ್ರಿಗೆ? ಚುನಾವಣೆನ ಓಟ್ ಹಾಕಿಸ್ಬೇಕಾ, ಒಂದು ಪಕ್ಷ ಗೆಲ್ಲಿಸ್ಕೊಡ್ಬೇಕಾ, ಏನ್ರಿ ಇದೆ ಅವ್ರಿಗೆ? ಯಾವ ಜವಾಬ್ದಾರಿನೂ ಇಲ್ಲ. ಎಲ್ಲ ನಮ್ಮ ಪೂರ್ವ ಇತಿಹಾಸಗಳನ್ನು ನೋಡ್ಕೋಬೇಕು. ನಾವು ಹೆಂಗಿದ್ವಿ ಅಂತ. ಸುಮ್ಮನೆ ಇನ್ನೊಬ್ಬರನ್ನ ಬೈಕೊಂಡು ಓಡಾಡೋದಲ್ಲ. ಇದನ್ನೇ ಬೈಕೊಂಡು ಮೆಚ್ಚಿಸ್ಬಿಟ್ಟು ನಾನು ಇನ್ನೊಂದ್ಸರಿ ಕಾಂಗ್ರೆಸ್ಸಲ್ಲಿ ಪವರ್ಫುಲ್ ಆಗಬೇಕು ಅನ್ನೋ ಆಸೆ ಅವ್ರಿಗಿದ್ರೆ ಆಗ್ಬೋದು. ಗಣೇಶ ವಿಸರ್ಜನೆ ಆಗಲಿ, ತೊಂದರೆ ಇಲ್ಲ, ಮಾಡಲಿ. ಅದರಿಂದ ಅವ್ರು ದೊಡ್ಡ ಲೀಡರ್ ಆಗೋದಾದರೆ ಆಗಲಿ, ನೋಡೋಣ ಅಲ್ಲ, ಆಗಲಿ, ನಮಗೇನು ಕಷ್ಟ ಅದು. ಎಸ್, 11 ಪ್ರಶ್ನೆಗಳು ಉತ್ತರ ಕೊಟ್ಟು ಅದಕ್ಕೆಲ್ಲ ಕೊಡ್ತಾರೆ, ಪರ್ಮಿಷನ್ ಕೊಡಲಿ. 99% ತಹಸೀಲ್ದಾರ್ ಕೊಡಲ್ಲ. ಪ್ರಿಯಾಂಕ ಖರ್ಗೆಯ ಅಬ್ಬರದಲ್ಲಿ ತಹಸೀಲ್ದಾರು ಬುಳ ಅಂತ ಅಂದ್ಬಿಟ್ಟು ಕೊಡಲ್ಲ, ರಿಜೆಕ್ಟ್ ಮಾಡ್ತಾರೆ. ಕೋರ್ಟ್ಗೆ ಹೋಗಿ ತಗೊಳ್ಳಿ. ಇದೊಂದು ಹೊಸ ಸಿಸ್ಟಮು ಸರ್ಕಾರಗಳಲ್ಲಿ. ಕೇಸ್ ಹಾಕ್ರಿ, ಕೋರ್ಟ್ಗೆ ಹೋಗಿ ಮಾಡಿಸ್ಕೊಳ್ಳಿ. ಸರ್ ಅದು ಕೋರ್ಟಲ್ಲಿ ಡಿಸ್ಮಿಸ್ ಆಗಲಿ ಬಿಡ್ರಿ, ಕೋರ್ಟಲ್ಲಿ ಅಲ್ಲಿವರೆಗೂ ಸಾಯಿಲಿ, ಅರೆಸ್ಟ್ ಮಾಡಿ ಒಳಗಾಕ್ರಿ. ಸರ್ ಬೇಲ್ ತೊಗೊಂಡು ಬರಲಿ ಬಿಡ್ರಿ, ನಿಮಗೇನು ಸರ್, ಆಮೇಲೆ ಕೇಸ್ ಬಿದ್ದೋಗುತ್ತೆ, ಬೀಳಲಿ ಬಿಡ್ರಿ, ಎಷ್ಟು ಸಾಧ್ಯ ಅಷ್ಟೇ. ಇದು ಅದೇನೆ ಅದರ ಮುಂದುವರಿದ ಭಾಗ. RSS ಫಂಡಲ್ಲಿಂದ ಬಂತು. ಅರೆ, ನೀವೇ 10 ವರ್ಷ ಅಧಿಕಾರದಲ್ಲಿದ್ದರಲ್ಲಪ್ಪ ಪ್ರಿಯಾಂಕ ಖರ್ಗೆ, ನಿಮ್ಮ ಪಕ್ಷ ಏನು ಮಣ್ಣು ತಿಂತಿದ್ರಂತ ನಿಮ್ಮ ಸರ್ಕಾರದಲ್ಲಿ?
ಅವತ್ತು ಪಿ ಚಿದಂಬರಂ ಎಂಬ ಘನತೆ ವ್ಯಕ್ತ, ನಿಮಗಿಂತ ಡಬಲ್ ಜಿಹಾದಿ ಟೈಪಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಇದ್ರಲ್ಲಪ್ಪ ಅಲ್ಲಿ, ಅವ್ರ ಕೈಲೇ ಫಿನಾನ್ಸ್ ಮಿನಿಸ್ಟ್ರಿ ಇತ್ತಲ್ಲ, ಯಾಕೆ ಕೇಳಲಿಲ್ಲ? RSSಗೆ ಅವತ್ತಿನ ದುಡ್ಡಲ್ಲ, ಇವತ್ತು ದುಡ್ಡು ಬರ್ತಿದ್ದೋ, ಅವತ್ತು ದುಡ್ಡು ಬರ್ತಿತ್ತಲ್ಲ, ನಿಜ ಹೊಸದೇನಲ್ವ, ಕೇಳಬೇಕಲ್ವೇ? ಅವತ್ತಿರಲಿ. ಮತ್ತೆ ದೊಣ್ಣೆ ಹಿಡ್ಕೊಂಡು ಹೋಗಬೇಡಿ, ಬೇಡ ಬಿಡ್ರಪ್ಪ, ಮೊಹರಂ ಹಬ್ಬದಲ್ಲಿ ರಿಲಿಜಿಯಸ್ಸು ಏನೋ ಹಿಡ್ಕೊಂಡು ಹೋಗ್ತಾರೆ, ಮಚ್ಚು ಏನೋ ಒಂದು ಹಿಡ್ಕೊಂಡು ಹೋಗ್ತಾರೆ, ಹೊಡ್ಕೊಳ್ಳೋದು ಏನೋ ತಲವಾರು ಹಿಡ್ಕೊಂಡು ಹೋಗ್ತಾರೆ, ಹೋಗ್ಬೋದು, ತೊಂದರೆ ಇಲ್ಲ. ಅದನ್ನು ಹದ್ದು ಬಸ್ಸಲ್ಲಿ ಇಡಕ್ಕಾಗಲ್ಲ, ಅಲ್ಲೆಲ್ಲ ತೊಗೊಂಡು ಗುಲ್ಬರ್ಗಾಲಿ ಯಾವುದೋ ಒಂದು ಊರಲ್ಲಿ ಡಮ್ 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 ಅಂತ ಹೊಡ್ಕೋಬೋದು, ಅವೆಲ್ಲ ಮಾಡ್ಬೋದು. ಭಾರತದಲ್ಲಿ ಇರಬಾರ್ದು ನೀವೆಲ್ಲ. ಯಾಕಿರಬಾರ್ದು ಸರ್? ನೀವು ನಿಮ್ದಲ್ಲ ಇದು ದೇಶ, ಇದು ನಿಮ್ದಲ್ಲ ದೇಶ, ಇನ್ಯಾರು ನೀವು ಇರೋಂಗಿಲ್ಲ. ಇದು ಕಾಂಗ್ರೆಸ್ಸಲ್ಲಿ ಒಂದಿಷ್ಟು ಯಾರೋ ಒಬ್ಬರನ್ನ ಓಲೈಸಿದರೆ ನಾನು ದೊಡ್ಡವನು ಅಂತ ಅನ್ಕೊಂಡ್ಬಿಟ್ಟಿರೋಂತಹ ಒಂದು ನಾಯಕ ವರ್ಗ ಜಿಹಾದಿಗಳ ರೂಪದಲ್ಲಿ ಬಂದುಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ ಅದನ್ನು. ಅದಕ್ಕೆ ನೋಡಿ, ನೀವು ರಸ್ತೆಗೆ ಹೋಗಿ ಕೇಳಿ, ಬೇಕಾರೆ ನಾನು ಬೆಟ್ಸ್ ಕಟ್ಬಿಡ್ತೀನಿ, ನೀವು ರಸ್ತೆಗೆ ಹೋಗಿ ಕೇಳಿ, DK ಶಿವಕುಮಾರ್ ತಂಗೆ ಸರ್ ಆ DK ಸ್ವಲ್ಪ ಬೆಟ್ರ್ ಅಲ್ವಾ ಅಂತಾರೆ. ನೀವು ಕೇಳಿ ಬೇಕಾರೆ, ಸರ್ ಆ DK ಸ್ವಲ್ಪ ಬೆಟ್ರ್ ಅಲ್ವಾ, ಅಯ್ಯಪ್ಪ ಹಿಂಗೆಲ್ಲ ಮಾಡಲ್ಲ ಸರ್, ಒಂದು ದೇವಸ್ಥಾನ ಅದಕ್ಕೆಲ್ಲ ಹೋಗಿ ಬಂದು ಆ ಕಡೆ ಇಲ್ಲೂ ಹೋಗ್ತಾರೆ ಸರ್ ಮಸೀದಿಗೆ, ಇಲ್ಲ ಅಂತಲ್ಲ, ಈ ಕಡೆ ಹಿಂದೂಗಳನ್ನ ವಿರೋಧ ಮಾಡಲ್ಲ ಸರ್, ಅಯ್ಯಪ್ಪ ಬೆಟ್ರ್ ಸ್ವಲ್ಪ ಅಂತಾರೆ. ಆ ಭಾವನೆ ಇಲ್ಲ ಇರೋ, ಇವರೆಲ್ಲ ಒಂಥರ ಅರ್ಬನ್ ಜಿಹಾದಿಗಳ ಟೈಪ್ ಆಗ್ಬಿಟ್ಟಿದ್ದಾರೆ ಐಡಿಯಾಲಜಿಕಲಿ. ಎಸ್.